ಈಗ ಯಾವುದು ಸ್ಟೇಟ್ಮೆಂಟ್ ಮಾಡ್ತೀರಿ ಆ ಅರೆಸ್ಟಿಗೆ ಸಂಬಂಧ ಮತ್ತು ಸ್ಕೂಲ್ಗೆ ಸಂಬಂಧಪಟ್ಟ ನನ್ನೊಂದು ಅಭಿಪ್ರಾಯ, ಇಟ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಸೇಂಟ್ ಜೆರೋಸಾ. ನಾನು ಅಲ್ಲಿ ಓಲ್ಡ್ ಸ್ಟೂಡೆಂಟ್, ಜನಸಾಮಾನ್ಯ ಮತ್ತು ಮಾಧ್ಯಮ ವರ್ಗದ ನಗರದ ಮಟ್ಟ ಶ್ರೀಮಂತ ದೊಡ್ಡ ದೊಡ್ಡ ಸ್ಕೂಲಿಗೆ ಹೋಗ್ತಾರೆ. ಮಂಗಳೂರಲ್ಲ ಸುತ್ತಮುತ್ತಲೆಲ್ಲ ಗ್ರಾಮೀಣ ಎಲ್ಲ ಜಾತಿ ವರ್ಗದ ಮಕ್ಕಳು ಅಲ್ಲಿಗೆ ಬರುವಂಥದ್ದು ಇದರಲ್ಲಿ. ಸೊ ಅಲ್ಲಿ ಏನಾಗಿದೆ ಅದನ್ನು ತನಿಖೆ ಮಾಡಿಸಬಹುದು. ಅದನ್ನು ಇಷ್ಟೆಲ್ಲ ಮಾಡಬೇಕಾದ ಅಗತ್ಯ ಕೂಡ ಅಲ್ಲಿ ಇರಲಿ. ಯಾಕಂದ್ರೆ ಒಂದು 70 ಇನ್ಸ್ಟಿಟ್ಯೂಷನ್ಸ್ಗೆ ಮತ್ತು ನಿಮ್ಮ ಬಗ್ಗೆ ಅದು ಏನು ತಾವಿಗೆ ಹೇಳಿದ ತಾವು ಇರಲಿಲ್ಲ ಅಂತೇಳಿ ಅದರ ಬಗ್ಗೆ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಮಾಡಿ. ಸರ್ ಅಧ್ಯಕ್ಷರೇ, ಅಲ್ಲ ಒಂದು ಮಿನಿಟ್ ಸರ್, ನೀವು ಹೇಳಿದ್ದು ಒಳ್ಳೆ ಸ್ಕೂಲ್ ಅಂತ. ಅದೇ ಟೈಪ್ ಇದು ತುಂಬಾ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್, ಹಿಂದೂ ಇನ್ಸ್ಟಿಟ್ಯೂಷನ್ಸ್ ಎಲ್ಲದೂ ಇದೆ, ಒಳ್ಳೆ ಸ್ಕೂಲೇ. ಸ್ಕೂಲಿನ ಬಗ್ಗೆ ನಮ್ಮ ತಕರಾರಿಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ಒಂದೊಂದು ಟೀಚರ್ಸು ಯಾವ ಶಾಲೆಯಲ್ಲಿ ಧರ್ಮ ಮತ್ತು ರಾಜಕೀಯವನ್ನು ಬಿಟ್ಟು ಖಾಲಿ ಪಾಠ ಮಾಡಬೇಕು, ಆ ಪಾಠ ಮಾಡುವುದನ್ನ ಬಿಟ್ಟು ಮಕ್ಕಳಿಗೆ ನಿನ್ ಧರ್ಮ ಸರಿ ಇಲ್ಲ, ನಿನ್ ರಾಮ ಸರಿ ಇಲ್ಲ ಅಂತ ಹೇಳಿದ ಟೀಚರ್ಸ್ ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗಿರಿ ಅಂತ ಹೇಳಿ ಸ್ಕೂಲಿನ ಕೆಪಾಸಿಟಿ ಅಲ್ಲಲ್ಲ ಇದು ಒಂದು ಅಲ್ಲಲ್ಲ ಈಗ ಏನ್ ಎಲಿಗೇಷನ್ ಬಂದಿದೆ ಎಲ್ಲ ಸೋಷಿಯಲ್ ಮೀಡಿಯಾ ಕೇಳಿದ ಅಲ್ಲದೆ ಬೇರೆ ಯಾವ್ದಿಲ್ಲ. ಸೊ ಏನ್ ಎಲಿಗೇಷನ್ ಬಂದಿದೆ ಅದು 3 ದಿವಸ ತನಿಖೆ ಮಾಡ್ಲಿಕ್ಕೆ ಟೈಮ್ ಕೊಡ್ಬೇಕಲ್ಲ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳಿ. ಯಾವ್ದು ಕೂಡ ರೆಕಾರ್ಡ್ ಏನ್ ಕೂಡ ಇಲ್ಲ. ಒಂದು ಸ್ಟೂಡೆಂಟ್ ಹೋಗಿ ಹೆತ್ತವ್ರದ್ದು ಹೇಳಿದಾಗ ಹೆತ್ತವ್ರು ಹೆತ್ತವ್ರು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇಲ್ಲ ಸಭಾಧ್ಯಕ್ಷರೇ, ನೀವು ಹೇಳುದು ಸರಿ, ನಾನು ಒಪ್ತೇನೆ. ಈಗ ಇನ್ವೆಸ್ಟಿಗೇಷನ್ ಆಗುವಂತ ಟೈಮಲ್ಲಿ DDP ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನೀವು ಯಾವ ಮೆಸೇಜ್ ಅನ್ನ ಸಾರ್ವಜನಿಕರಿಗೆ ಕೊಡ್ತಾ ಇದ್ರಿ? DDP ಅವರನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಸರ್, ರೆಕಾರ್ಡ್ ಆನ್ ರೆಕಾರ್ಡ್. DDP ಅವರು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಆಮೇಲೆ ಹೇಳಿ ಅವ್ರು ಮಾತಾಡ್ಲಿ, ಸಂಬಂಧ ಇಲ್ಲ. ಮಂಗಳೂರು ನಗರದ ವೆಲೆನ್ಸಿಯಾ ಸೆಂಟ್ ಜೊರೇಸಾ ಹೈಸ್ಕೂಲ್ ಶಾಲೆಯ ನಡೆದ ಘಟನೆಯ ಬಗ್ಗೆ ನನ್ನ ಮೇಲೆ ಶಾಂತಿ ಮತ್ತು ನೆಮ್ಮದಿಯ ಭಂಗ ತರಲು ಯತ್ನಿಸುತ್ತಿರುವ ಬಗ್ಗೆ ಸುಳ್ಳು ಪ್ರಕರಣ ದಾಖಲಿಸಿದ್ದು, ಪ್ರಕರಣದ ಸಂಖ್ಯೆ 0032/2024. ಇದರ ಬಗ್ಗೆ ನಾನು ಸ್ಥಳದಲ್ಲಿ ಇಲ್ಲದಿದ್ದರೂ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾಗಿ ಪ್ರಸ್ತಾಪಿಸಿರುವ ಕುರಿತು ತಮ್ಮ ಪ್ರಶ್ನೆ. ಉತ್ತರ: ಶ್ರೀ ಅನಿಲ್ ಜೆರಾಲ್ಡ್ ಲೋಬೋ ಬಿನ್ ಓಂಟು ಲೋಬೋ ರವರು ದಿನಾಂಕ 14/2/24ರಂದು ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಗೆ ನೀಡಿದ ದೂರಿನಲ್ಲಿ ಮಂಗಳೂರು ನಗರದ ವೆಲೆನ್ಸಿಯಾ ಸೆಂಟ್ ಜೆರೋಸಾ ಹೈಸ್ಕೂಲಿನ ಶಿಕ್ಷಕಿ ಸಿಸ್ಟರ್ ಪ್ರಭಾ ಎಂಬುವರು ತಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಮಯದಲ್ಲಿ ಹಿಂದೂ ದೇವರನ್ನ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ. ಆದರೆ ಸಿಸ್ಟರ್ ಪ್ರಭಾರವರು ಯಾವುದೇ ಧರ್ಮಕ್ಕೆ ಅವಮಾನವಾಗುವ ರೀತಿಯಲ್ಲಿ ನಡೆದುಕೊಂಡಿರುವುದಿಲ್ಲ. ಈ ಬಗ್ಗೆ ಸ್ಥಳೀಯ ಶಾಸಕರಾದ ಶ್ರೀ ವೇದವ್ಯಾಸ್ ಕಾಮತ್ರವರು ಶಾಲಾ ಆಡಳಿತ ಮಂಡಳಿಯ ಜೊತೆ ವಿಚಾರ ವಿಮರ್ಶೆ ಮಾಡದೆ ದಿನಾಂಕ 12/2/24ರಂದು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ, ಬಜರಂಗ ದಳದ ಮುಖಂಡ ಶರಣ್ ಪಂಪೆಲ್, ಸ್ಥಳೀಯ ಕಾರ್ಪೊರೇಟರ್ ಸಂದೀಪ್ ಗರೋಡಿ ಹಾಗೂ ಬಿಜೆಪಿಯ ಮತ್ತೋರ್ವ ಕಾರ್ಪೊರೇಟರ್ ಭರತ್ ಕುಮಾರ್ ರವರುಗಳು ಶಾಲೆಯ ಬಳಿ ಅಕ್ರಮವಾಗಿ ಪ್ರತಿಭಟನೆ ನಡೆಸುವಂತೆ ಕರೆ ನೀಡಿ ಶಾಲಾ ಗೇಟ್ ಎದುರಲ್ಲಿ ಅಕ್ರಮವಾಗಿ ಸೇರಿ ಜೈ ಶ್ರೀರಾಮ್ ಎಂಬ ಘೋಷಣೆಗಳನ್ನು ಕೂಗಿ ಕ್ರಿಶ್ಚಿಯನ್ ಧರ್ಮದ ವಿರುದ್ಧ ಮಾತನಾಡಿ ಶಾಲಾ ಆಡಳಿತ ಮಂಡಳಿಯ ನಿಯಮಗಳನ್ನು ವಿದ್ಯಾರ್ಥಿಗಳು ಉಲ್ಲಂಘಿಸುವಂತೆ ಪ್ರಚೋದಿಸಿರುತ್ತಾರೆ. ಹಾಗೆಯೇ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಮಾತನಾಡಿ ಬೆದರಿಕೆ ಹಾಕಿರುತ್ತಾರೆ. ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮದ ಸಮುದಾಯಗಳ ನಡುವೆ ಕದನ ಗಲಭೆ ಉಂಟಾಗುವಂತೆ ಪ್ರಚೋದಿಸಿ ಮಾತನಾಡಿರುತ್ತಾರೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಮು ಸೂಕ್ಷ್ಮತೆಯಲ್ಲಿ ನೆಲೆಸಿರುವ ಶಾಂತಿ ಮತ್ತು ನೆಮ್ಮದಿಗೆ ಭಂಗ ತರಲು ಪ್ರಯತ್ನಿಸುತ್ತಿರುತ್ತಾರೆಂಬ ಬಗ್ಗೆ ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ 32/24 ಕಲಂ 143, 153A, 295A, 505(2) ಸಬ್ಸೆಕ್ಷನ್ 2, 506 ಜೊತೆಗೆ 149 IPC ರಂತೆ ಪ್ರಕರಣ ದಾಖಲಾಗಿದ್ದು ಪ್ರಸ್ತುತ ಪ್ರಕರಣವು ತನಿಖೆಯಲ್ಲಿರುತ್ತದೆ. ಮಾನ್ಯ ಅಧ್ಯಕ್ಷರೇ, ಅವತ್ತು ನಾನು ಈ ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಕರೆಕ್ಷನ್ಸ್ ಮಾಡಬೇಕಾಗ್ತದೆ. ಭರತ್ ಶೆಟ್ಟಿಯವರು ಆ ಸ್ಕೂಲಿನ ಜಾಗದಲ್ಲಿ ಇರಲಿಲ್ಲ. ನಾನು ವೆರಿಫೈ ಮಾಡಿಕೊಂಡೆ ಕಮಿಷನರ್ ಹತ್ರ. ಅವರು ಹೇಳ್ತಾ ಇರೋದು ನಾನು ಇರಲಿಲ್ಲ ಅಲ್ಲಿ ಅಂತ ಹೇಳಿದ್ದಾರೆ.
ಅದು ಸ್ಕೂಲಿನ ಜಾಗದಲ್ಲಿ ಅವರು ಇರಲಿಲ್ಲ. ಆದರೆ ಅವರು DDP ಆಫೀಸಲ್ಲಿ ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿರೋದು ಬೇರೆ ಇದೆ. ಆದ್ದರಿಂದ ಅವರು ಆ ಶಾಲೆ ಹತ್ರ ಹೋಗಿಲ್ಲ. ಸರ್ ಸಭಾಧ್ಯಕ್ಷ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಯಾಕೆಂದ್ರೆ ಶಾಲೆ ಹತ್ರ ಹೋಗಿ ಅವರು ಬೇರೆ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲ, ಒಂದು ನಿಮಿಷ. ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, DDP ಆಫೀಸ್ ಹತ್ರ ಹೋಗಿ ಹಿಂದೂ ಮಕ್ಕಳು ಕ್ರಿಶ್ಚಿಯನ್ ಶಾಲೆಗೆ ನೀವು ಸೇರಿಸಬೇಡಿ ಹಾಗೆ ಅಂತೇಳಿ ಹೇಳಿಕೆ ಕೊಟ್ಟಿಲ್ಲ. ಅಲ್ಲ, ಒಂದು ನಿಮಿಷ. ಹಾಗಾಗಿ ಅವರು ಇದು ಪ್ರಚೋದನಕಾರಿಯಾದ ಹೇಳಿಕೆ ಇದೆ ಅಂತ ಹೇಳಿ ಅವರ ಹೆಸರನ್ನು ಕೂಡ ಈ ಕಂಪ್ಲೇಂಟ್ನಲ್ಲಿ ಇದರಲ್ಲಿ ಪ್ರಕರಣದಲ್ಲಿ ಸೇರಿಸ್ಕೊಂಡಿದ್ದಾರೆ. ಬಟ್ ಶಾಲೆ ಹತ್ರ ನೀವು ಹೋಗಿಲ್ಲ ಅನ್ನೋದು ನಾನು ವೆರಿಫೈ ಮಾಡಿಕೊಂಡೆ, ಅದು ಸತ್ಯ. ಅಲ್ಲ, ಒಂದು ನಿಮಿಷ. ಮಾನ್ಯ ಸಭಾಧ್ಯಕ್ಷರಲ್ಲಿ 2 ವಿಚಾರ. ಈ ಕಂಪ್ಲೇಂಟ್ ಲಾಡ್ಜ್ ಆಗಿರೋದು ಶ್ರೀ ಅನಿಲ್ ಜರಾಲ್ಡ್ ಲೋಬೋ ಬಿನ್ ಮೊಂತು ಲೋಬೋ ಅನ್ನುವಂಥವ್ರ ಕಂಪ್ಲೇಂಟ್ ಮೇಲೆ ಆಗಿದೆ. ಈ ಕಂಪ್ಲೇಂಟಲ್ಲಿ ಅವ್ರು ಏನು ಹೇಳ್ತಾರೆ, ಶಾಲೆ ಹತ್ರ ಬಂದು ಗಲಭೆ ಮಾಡಿದರು. ಅಲ್ಲಿ ಇಬ್ಬರು ಶಾಸಕರ ಹೆಸರು ವೇದವ್ಯಾಸ್ ಕಾಮತ್ತು ಮತ್ತು ಭರತ್ ಶೆಟ್ಟಿಯವರ ಹೆಸರು ಹೇಳಿದ್ದಾರೆ. ಈಗ ನೀವೇ ತಡೆ, ಪೊಲೀಸರ ಕಡೆಯಿಂದ ಎಂಕ್ವೈರಿ ಮಾಡಿ ನೀವೇ ಹೇಳಿದ್ರಿ ಅವ್ರು ಇಲ್ಲ ಅಂತ. ಕಂಪ್ಲೇಂಟ್ ಈಸ್ ರಿಗಾರ್ಡಿಂಗ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಫ್ರಂಟ್ ಆಫ್ ದಿ ಸ್ಕೂಲ್, ನಾಟ್ ಇನ್ ಫ್ರಂಟ್ ಆಫ್ ದಿ DDP. ಸೊ ವಾಟ್ ವಿಲ್ ಹ್ಯಾಪನ್ ಟು ದಿ ಕೇಸ್ which has been registered against Bharat Shetty is not there, number 1. Number 2, ಇಲ್ಲೇನು ಹೇಳ್ತೀರಿ, ಹಿಂದೂ ದೇವರ ಅವಮಾನ ಮಾಡಿರುತ್ತಾರೆ ಎಂದು ಆರೋಪಿಸಿ ಆಡಿಯೋ ವೈರಲ್ ಆಗಿರುತ್ತದೆ. ಆದರೆ ಸಿಸ್ಟರ್ ಪ್ರಭಾ ಅವರು ಯಾವುದೇ ಧರ್ಮಕ್ಕೆ ಅವಮಾನ ಆಗುವ ರೀತಿಯಲ್ಲಿ ನಡೆದುಕೊಂಡಿಲ್ಲ ಅಂತ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ. ಅದು ಎಂಕ್ವೈರಿ ಆಗಬೇಕಲ್ಲ? ಅಲ್ಲಲ್ಲ, ಆ ವಿಚಾರ ತಿಳ್ಕೊಂಡೇನೆ ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಅಲ್ಲಲ್ಲ, ನಾನು ಅವ್ರು ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ವಿಚಾರ ಮಾಡಲಾಗಿ, ನಮ್ಮ ಪೊಲೀಸ್ನವರು ವಿಚಾರ ಮಾಡಲಾಗಿ ಅದರಲ್ಲಿ ಅವ್ರು ಮಾಡಿಲ್ಲ ಅಂತ ಹೇಳಿದ ಮೇಲೆನೆ ಈ ಸ್ಟೇಟ್ಮೆಂಟ್ ಅವ್ರು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ನೀವು ವಿಚಾರಣೆ ಮಾಡ್ಬೇಕಲ್ಲ. ಅಲ್ಲ, ಅದಕ್ಕೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಇದೆಯಲ್ಲ. ಈಗ ನಾವು ಮುಂದೆ ಇಲ್ಲಿಗೆ ಇದು ಮುಗಿದಿಲ್ಲ. ಇದು ಮುಂದೆ ಈ ಪ್ರಕರಣವನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಅದಾದ್ಮೇಲೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಒಂದ್ ನಿಮಿಷ, ನೀವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ, ಅದು ಸ್ವಾಗತ, ಪ್ರಶ್ನೆ ಅದಲ್ಲ. ಈಗ ನೀವೇ ಒಂದು ಆಪಾದನೆ ಆಡಿಯೋ ವೈರಲ್ ಅಂತ ಬಂದ ಮೇಲೆ ಅದನ್ನ ಪೂರ್ಣ ಪ್ರಮಾಣ ತನಿಖೆ ಮಾಡ್ದೇನೆ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ ಅವ್ರು ಮಾಡಿಲ್ಲ ಅಂತ. ಟೀಚರ್ದಲ್ಲ ಆಡಿಯೋ, ಒಂದು ಪೇರೆಂಟ್ ಇದು, ಒಂದು ಸ್ಟೂಡೆಂಟ್ ತಾಯಿದು. ಸಭಾಧ್ಯಕ್ಷರೇ, ನಾನು ಕ್ಲಿಯರ್ ಮಾಡ್ತೇನೆ, ನಾನು ಕ್ಲಿಯರ್ ಮಾಡಿಬಿಡ್ತೇನೆ ಸರ್. ಒಂದು ವಿಷಯ ಕ್ಲಿಯರ್ ಮಾಡಿಬಿಡ್ಲ, ಅವರೇ ಮಾತಾಡಿ. ಈಗ ನಾನು ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ. FIR ಅಲ್ಲಿ ಏನಿದೆ, ಘಟನಾ ಸ್ಥಳ, ಘಟನೆಯಲ್ಲಿ ಆಗಿದೆ, ಏನಾಗಿದೆ ಅಂತ ಇದೆ. ಎಲ್ಲೂ ಸಹ ನಾನು DDP ಆಫೀಸಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ಇದು ಏನು ಸಹ ಇಲ್ಲ, ಮೆನ್ಷನ್ ಇಲ್ಲ. ಅವರು ಒತ್ತಡದಲ್ಲಿ ಈ ಕೇಸನ್ನು ಹಾಕಿದ್ದಾರೆ. ಒಂದು. ಎರಡನೇದು, ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಶಾಲೆಯವರು ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಟೀಚರ್ ಸಸ್ಪೆನ್ಷನ್ ಲೆಟರ್ ಇದೆ. ಟೀಚರ್ ಅನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಹಾಗಾದ್ರೆ ಶಾಲೆ ಇದು ಮ್ಯಾನೇಜ್ಮೆಂಟ್? ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದ ನಂತರ 12ನೇ ತಾರೀಕಿಗೆ ಆದಂತ ಇನ್ಸಿಡೆಂಟ್ ನಿನ್ನೆ ಬಂದು ಇವರು FIR ಆಗ್ತದೆ. 2 ದಿನ ಏನ್ ಮಾಡಿದ್ರು, ಟೀಚರ್ ಅನ್ನ ಸಸ್ಪೆಂಡ್ ಮಾಡಿ ಆಗಿದೆ. ಟೀಚರ್ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಪೇರೆಂಟ್ಸು. ನೀವು ವೈರಲ್ ಸೋಷಿಯಲ್ ಮೀಡಿಯಾ ಬಿಡಿ, ಮಕ್ಕಳ ತಂದೆ ತಾಯಂದಿರು, ಪೋಷಕರು, ಪಾಸಾದ ಮಕ್ಕಳು ಎಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗ ಆ ಕಂಪ್ಲೇಂಟ್ ಏನು, ಮತಾಂತರಕ್ಕೆ ಪ್ರಚೋದನೆ ನೀಡ್ತಾರೆ ಅನ್ನುವಂತ ಕಂಪ್ಲೇಂಟ್ ಅಂತ ಸಹ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅಂತ ತಗೊಳ್ತಾರೆ, FIR ಮಾತ್ರ ನಮ್ಮ ಮೇಲೆ. ಯಾರು ಇಲ್ಲ ಅವ್ರ ಮೇಲೆ FIR. ಯಾರಲ್ಲಿ ಇದ್ರು, ಯಾರು ತಪ್ಪು ಮಾಡಿದ್ರು ಅವ್ರ ಬಗ್ಗೆ ವಿಚಾರಣೆ ಮಾಡುವಂತ DDPR ಅನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ ಸರ್ಕಾರ. DDPR ಅನ್ನ ಟ್ರಾನ್ಸ್ಫರ್ ಮಾಡಿದ್ದು ಯಾಕೆ? ವೆಸ್ಟೆಡ್ ಇಂಟ್ರೆಸ್ಟ್ ಇಂದ ಮಾತ್ರ ಅಲ್ಲ ಸಾಧ್ಯ ಇದು. ಯಾವ ಡೇಟ್ ಇನ್ವೆಸ್ಟಿಗೇಷನ್ ಆಗ್ತಿರುವಂತ DDPR ಅನ್ನ ಟ್ರಾನ್ಸ್ಫರ್ ಆಗಿದೆ. ಯಾವ ಡೇಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ ಕೇಳಿ, ಅವರು ಉತ್ತರ ಕೊಡ್ಲಿ ಸರ್. ಡೇಟ್ ಇರ್ತದಲ್ಲ, ಡೇಟ್ ಇರ್ತದೆ. ಇದು ವಿಷಯ ನೋಡಿ, ಒಂದು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಚರ್ಚೆ ಮಾಡ್ಬೋದು ನೋಡಿ. ಇಡೀ ಫ್ರಾಡುಲೆಂಟ್ ಕೇಸೆ. ಶರಣ್ ಪಂಪೆಲ್ ಇಲ್ಲ ಸ್ಪಾಟ್ ಅಲ್ಲಿ, ಯಾವ್ದಾದ್ರು ಒಂದು ವಿಡಿಯೋ ತೋರಿಸ್ಲಿ ಅವರು. ಶರಣ್ ಪಂಪೆಲ್ ಶಾಲೆಗೆ ಬಂದಿದ್ದಾನಂತ ಒಂದು ವಿಡಿಯೋ ತೋರಿಸ್ಲಿ ನೋಡುವ, ಅಥವಾ ಒಂದು ಫೋಟೋ ತೋರಿಸ್ಲಿ. ಶರಣ್ ಪಂಪೆಲ್ ಶಾಲೆ ಹತ್ರ ಹೋಗ್ಲಿಲ್ಲ, ನಾನು ಶಾಲೆ ಹತ್ರ ಹೋಗ್ಲಿಲ್ಲ. 2 ದಿನ ಆದ್ಮೇಲೆ DDPR ಸಸ್ಪೆಂಡ್ ಮಾಡ್ತಾರೆ. ನಮ್ಮ ಕಂಪ್ಲೇಂಟ್ ಅನ್ನ ಟೀಚರ್ ವಿರುದ್ಧ ಯಾರು ಪೇರೆಂಟ್ಸ್ ಕೊಟ್ಟಿದ್ದಾರೆ ಅದನ್ನ FIR ಮಾಡುದಿಲ್ಲ, ಪುನಃ ನಮ್ಮ ಮೇಲೆ FIR ಹಾಕ್ತಾರೆ.
MLA ಗಳ ಮೇಲೆ FIR ಹಾಕಿ ನಾವೇನು ಅದನ್ನ ಮಾತಾಡ್ಲೇಬಾರ್ದಂತನ ಅಥವಾ ಏನು ವಿಷಯ? ಈಗ ನಾನು ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಮಂತ್ರಿಗಳು. ಆಯ್ತು, ಸ್ಟೇಟ್ಮೆಂಟ್ ಈಗ ತಾವು ತನಿಖೆ ಮಾಡಿ ಕೊಟ್ಟಿದ್ದೀರಲ್ಲ ಮಾನ್ಯ ಅಧ್ಯಕ್ಷ. ಮಾನ್ಯ ಅಧ್ಯಕ್ಷ, ಕ್ಲಾರಿಫಿಕೇಶನ್ ಸರ್, DDPI ಅವರು ಈ ವಿಚಾರದಲ್ಲ ಟ್ರಾನ್ಸ್ಫರ್ ಆಗಿದ್ದು 3 months ಬಿಫೋರ್ ಓನ್ಲಿ ಮಾನ್ಯ ಮುಖ್ಯಮಂತ್ರಿ ಆರ್ಡರ್ ಡೇಟ್ ಇದೆಯಲ್ಲ, ಆರ್ಡರ್ ಕೇಳಿ, ಈ ವಿಚಾರದಲ್ಲ ಅವ್ರು ಟ್ರಾನ್ಸ್ಫರ್ ಆಗಿದ್ದೆ ಬೇರೆ ವಿಚಾರ. ಸುಮ್ನೆ ಅದು ತರದ್ ಬೇಡ. ಮಾನ್ಯ ಸದಸ್ಯರಿಗೆ ನಾನು ಗಮನಕ್ಕೆ ಮುಂಚೆನೆ ಅಲ್ಲ, ಆರ್ಡರ್ ಟ್ರಾನ್ಸ್ಫರ್ ಆರ್ಡರ್ ಇರ್ತದಲ್ಲ, ಅಲ್ಲ ಮುಂಚೆನೆ ಅದು ಟ್ರಾನ್ಸ್ಫರ್ಗೆ ಹೋಗಿತ್ತು. ಆ ಟೈಮಲ್ಲಿ ಆಗಿರೋದಷ್ಟೇ. ಅಲ್ಲ, ನಿಮ್ಮ ರೆಕಾರ್ಡ್ಸ್ ಇದೆ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಗೃಹ ಸಚಿವರಿಗೆ ಕೇಳುವಂಥದ್ದು, ಮಾತಾಡಿ ಗೃಹ ಸಚಿವರಿಗೆ ನಾನು ಕೇಳುವಂಥದ್ದು, 2 ಕಂಪ್ಲೇಂಟ್ ಆಗಿದೆ. 2 ಕಂಪ್ಲೇಂಟ್. ಒಂದು ಅನಿಲ್ ಜೆರಾಲ್ಡ್ ಲೋಬೋ ಅವ್ರದ್ದು ಒಂದು ಕಂಪ್ಲೇಂಟ್ ಕೊಟ್ಟಿದೆ, ಇನ್ನೊಂದು ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ಕಂಪ್ಲೇಂಟ್ ಕೊಟ್ಟಾಗ ನೀವು ನ್ಯಾಯಯುತವಾಗಿ ತನಿಖೆ ಮಾಡಬೇಕು ಅಂತಂದ್ರೆ 2 ಕಂಪ್ಲೇಂಟ್ ಇನ್ವೆಸ್ಟಿಗೇಷನ್ ಹಾಕಬೇಕು. ಫಸ್ಟ್ ಕಂಪ್ಲೇಂಟ್ ಕೊಟ್ಟಿರೋದು ಪೇರೆಂಟ್ಸು, ಮಕ್ಕಳು. ನಾನೇ ನೋಡಿದ್ದೀನಿ, ನಾನು ಸೋಷಿಯಲ್ ಮೀಡಿಯಾ ಎಲ್ಲ ಹೇಳ್ತಾ ಇರೋದು, ಚಾನಲ್ಗಳಲ್ಲಿ ನಾನೇ ನೋಡಿದ್ದೀನಿ. ಎಲ್ಲ ಚಾನಲ್ಗಳಲ್ಲಿ ಮಕ್ಕಳು ಮಾತಾಡಿದ್ದಾರೆ, ಒಬ್ಬರಲ್ಲ 4-5 ಜನ ಮಕ್ಕಳು ಮಾತಾಡಿದ್ದಾರೆ. ಮಕ್ಕಳು ಕುಂಕುಮನ ಪೌಡ್ರು, ಅದು ಕಲ್ಲರ್ ಪೌಡ್ರು, ನಾನು ಅದು ನೋಡಿರೋದು, ನಿಮ್ಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಅದು ಕಲ್ಲರ್ ಪೌಡ್ರು, ಆ ಕಲ್ಲರ್ ಪೌಡ್ರಲ್ಲಿ ಏನಿದೆ? ಆಮೇಲೆ ಬಳೆ ಹಾಕ್ತಿರಲ್ಲ, ಅದು ಗಾಜು, ಅದಕ್ಕೇನು ಪವಿತ್ರತೆ ಇದೆ? ಅಂದ್ರೆ ಇವೆಲ್ಲ ಕೋಮು ಪ್ರಚೋದನೆನೋ ಏನು? ಇದೆಲ್ಲ ಅವಮಾನ ಮಾಡೋದು ಹಿಂದೂಗಳಿಗೆ ಕೋಮು ಪ್ರಚೋದನೆ ಅಲ್ಲ ಅಂದ್ರೆ ನೀವು ಅವ್ರ ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಅವ್ರ ಮೇಲೆ FIR ಮಾಡಲಿಲ್ಲ? ಯಾಕೆ ಸೇಫ್ ಗಾರ್ಡ್ ಮಾಡಿದ್ರಿ ಅವ್ರನ್ನ ತಡೆಯೋ ಮಾಡ್ಬೇಕಾಗಿತ್ತಲ್ಲ. ನೀವು 2 ತನಿಖೆ. ಈಗ ನೀವು ಹೇಳಿದ್ರಿ ಇವರು ಅಲ್ಲಿರ್ಲಿಲ್ಲ, DDPI ಆಫೀಸಲ್ಲಿ ಇದ್ರು ಅಂತ. ಕಾಪಿ ಕೊಡಿ ನೀವು. ಯಾರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಅನಿಲ್ ಅವ್ರೇನಂತ ಕೊಟ್ಟಿದ್ದಾರೆ? ಅವರು ಭರತ್ ಶೆಟ್ಟಿ ಅವರು ಅಲ್ಲಿದ್ರು ಅಂತ ಕೊಟ್ಟಿರೋದು. ನೀವ್ ಹೇಳ್ತಾ ಇದ್ದೀರಾ ಅವರು DDPI ಆಫೀಸಲ್ಲಿ ಇದ್ರು ಅಂತ. ನಿಮ್ಮ ಹೇಳಿಕೆಯಲ್ಲೇ ವ್ಯತ್ಯಾಸಗಳಿದೆಯಲ್ಲ. ಈಗ ನಿಮ್ಮ ಅಲ್ಲಲ್ಲ ಕಂಪ್ಲೇಂಟ್ ಮಾಡಿ, ನಮ್ಮ ಹೇಳಿಕೆಯಲ್ಲಿ ವ್ಯತ್ಯಾಸ ಇಲ್ಲ ಸರ್. ಒಂದೇ ನಿಮಿಷ. ಕಂಪ್ಲೇಂಟ್ ಅಲ್ಲಿ ಏನಿರುತ್ತೋ ಅದನ್ನ FIR ಅಲ್ಲಿ ಮಾಡೋದು ನಾನು ನೋಡಿದ್ದೀನಿ. ಕಂಪ್ಲೇಂಟ್ ಇಲ್ದಿದ್ದು ನೀವು ಹೆಂಗ್ ಸ್ಟೇಟ್ಮೆಂಟ್ ಮಾಡ್ತೀರಾ? ಆ ಕಂಪ್ಲೇಂಟ್ ತಗೊಂಡು ನೀವು FIRದು ಅಲ್ಲಿಲ್ಲ. ಅವ್ರ ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರು ಕೊಟ್ಟಿದ್ದಾರೆ. ನೀವ್ ಹೇಳ್ತಾ ಇದ್ದೀರಾ ಅವ್ರಿಲ್ಲ DDPI ಆಫೀಸರ್. ನೀವ್ಯಾಕೆ ಸೃಷ್ಟಿ ಮಾಡ್ತೀರಾ? ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲಲ್ಲ, ಅವನೇ ಕಂಪ್ಲೇಂಟ್ ಕೊಟ್ಟಿಲ್ಲ. ನೀವು ಅವ್ರನ್ನು ಸೇರಿಸಬೇಕು ಅಂತ ವಿರೋಧ ಪಕ್ಷದ ನಾಯಕರಿಗೆ 506 ಹಾಕಿದಿರಲ್ಲ. ಅಟೆಂಪ್ಟ್ ಮರ್ಡರ್ ಆಯ್ತು. ದಯಮಾಡಿ ಕೇಳಿ, 506 ಅಟೆಂಪ್ಟ್ ಮರ್ಡರ್. ಅವರು ಕೇಳಿ, ಅವರ ಕಂಪ್ಲೇಂಟ್ ಮೇಲೆನೆ FIR ಮಾಡಿದ್ದಾರೆ. ಅದರಲ್ಲಿ ಅವರ ಹೆಸರನ್ನ ಸೇರಿಸಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ತಾವೇನು ಹೇಳಿದ್ರಿ, ಅದೇ ಆಧಾರದ ಮೇಲೆ FIR ಮಾಡಿದ್ದಾರೆ, ಅವರ ಹೆಸರನ್ನ ಸೇರಿಸಿದ್ದಾರೆ. ಬೆಳಿಗ್ಗೆ ಅವ್ರು ಹೇಳಿ ಇಲ್ಲಿ ಸದನದಲ್ಲಿ ನಾನು ಇರಲಿಲ್ಲ ಅಲ್ಲಿ, ಆದ್ರೂ ನನ್ನ ಹೆಸರು ಸೇರಿಸಿದ್ದಾರೆ ಅಂದ ಮೇಲೆ ನಾನು ವೆರಿಫೈ ಮಾಡಿ ನಮ್ಮ ಕಮಿಷನರ್ ಹತ್ರ ವೆರಿಫೈ ಮಾಡಿದಾಗ ಅವರು ಅಲ್ಲಿ ಇರಲಿಲ್ಲ, ಗೇಟ್ ಹತ್ರ ಇರಲಿಲ್ಲ ಅಂತ ಹೇಳಿ ಅವರು ಇರಲಿಲ್ಲ. ಅವರು DDPI ಆಫೀಸರ್ ಸಸ್ಪೆಂಡ್ ಮಾಡಿ, DDPI ಸಸ್ಪೆಂಡ್ ಮಾಡಿ ಶಾಲೆ ಹತ್ರ ನಡೆದಂತ MLA ಇರಲಿಲ್ಲ. ಶಾಲೆಯಲ್ಲಿ ಘಟನೆಯ ಸಂದರ್ಭದಲ್ಲಿ ಭರತ್ ಶೆಟ್ಟಿ ಇರಲಿಲ್ಲ. DDPI ಆಫೀಸ್ ಹತ್ರ ಹೋಗಿ ಅವ್ರು ಹೇಳಿಕೆ ಕೊಟ್ಟರು. ನಿಮ್ಮ ಕಂಪ್ಲೇಂಟ್ ಉಲ್ಲೇಖ ಮಾಡಿದ್ದೀವಿ. ನೀವು ಎಲ್ಲ ಘಟನೆಯಲ್ಲಿ ಸ್ಥಳದಲ್ಲೇ ಇಲ್ಲಂತ ವ್ಯಕ್ತಿನ ತಗೊಂಡು FIR ಮಾಡ್ತೀರಿ ಅಂತಂದ್ರೆ ಆ SI ನ ಸಸ್ಪೆಂಡ್ ಮಾಡಿ. ಕ್ಲಾರಿಫಿಕೇಶನ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸ್ಥಳಕ್ಕೆ ಹೋಗಿಲ್ಲ. ಈಗ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಕಂಪ್ಲೇಂಟ್
ನೀವು ಅದನ್ನ ತಗೊಂಡ್ಬಂದು MLA ಮೇಲೆ FIR ಹಾಕ್ತೀರಿ ಅಂತಂದ್ರೆ ನೀವು ರಕ್ಷಣೆ ಕೇಳಿ ಸರ್, ಮಾನ್ಯ ಗೃಹ ಸಚಿವರೇ ಶಾಲೆಯ ಸ್ಥಳದಲ್ಲಾದಂತಹ ಘಟನೆ ಮತ್ತು ಅದರ ಪೋಷಕರು ಹೇಳಿಕೆಗಳು, ಅಲ್ಲಿ ವೇದವ್ಯಾಸ ಕಾಮತ್ ಹೋಗಿ ಏನ್ ಮಾಡಿದ್ರು, ಟೀಚರ್ ಏನೇನು ನಮ್ಮ ಮಕ್ಕಳಿಗೆ ಹೇಳ್ಕೊಟ್ರು, ಇದ್ರ ಬಗ್ಗೆ ಫರ್ದರ್ ಇನ್ವೆಸ್ಟಿಗೇಷನ್ ನೀವು ಮಾಡಿ, ನಮ್ಮ ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಶಾಲೆಯ ಜಾಗದ ಸ್ಥಳದಲ್ಲಿ ಭರತ್ ಶೆಟ್ಟಿ ಇರ್ಲಿಲ್ಲ, ಅವ್ರ ಮೇಲೆ ಮಾಡ್ತೀರಿ ಅಂತಂದ್ರೆ ಹೆಂಗಾಗುತ್ತೆ? ಯಾವ್ದು ಮೇಲೆ ಹೆಂಗೆ ಕಂಪ್ಲೇಂಟ್ ಆಗುತ್ತೆ? ಕಂಪ್ಲೇಂಟ್ ಮೇಲೆ ಮಾಡಿದ್ದಾರೆ. ಅವರು ಇದ್ರು ಟೀಚರ್ ಮೇಲೆ ಕಂಪ್ಲೇಂಟ್ ಮೇಲೆ FIR ಮಾಡಿದ್ದಾರೆ. ಕಂಪ್ಲೇಂಟ್ ಮೇಲೆ FIR ಮಾಡಿದ್ದಾರೆ. ಆಯ್ತು, ಮಾತು ಕೇಳಿಲ್ಲ. ಇನ್ವೆಸ್ಟಿಗೇಷನ್ ಅಲ್ಲಿ ಸತ್ಯಾಸತ್ಯತೆ ನೀವು ಶಾಸಕನ ರಕ್ಷಣೆಗೂ ಬರಬೇಕು. ನಿಮ್ ಡಿಪಾರ್ಟ್ಮೆಂಟ್ ಸಮರ್ಥನೆ ಮಾಡ್ಕೊಳ್ಳಿ, ನಾನು ಬೇಡ, ಶಾಸಕರ ರಕ್ಷಣೆಗೂ ನೀವು ಬರಬೇಕು. ಶಾಸಕರ ರಕ್ಷಣೆಗೆ ನೀವು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ವಾ? ಹೇಳಿದ್ರಪ್ಪ ನೋಡಿ, ಹೌದಪ್ಪ. ಅಲ್ಲ, 12ನೇ ತಾರೀಕು ಬೆಂಗಳೂರಿನಲ್ಲಿ ಅಧಿವೇಶನ ಸಸ್ಪೆಂಡ್ ಅವರು ತಾಳ್ಮೆ ಇಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಮಾಡಬೇಕು. ನನ್ನ ಹತ್ರ ಇಲ್ಲ, ಅಲ್ಲಿ ಕಂಪ್ಲೇಂಟ್ ಮೇಲೆ ಮುಖ್ಯ ಉತ್ತರ ಕೊಟ್ಟು ಅಲ್ಲ, ಒಂದೇ ನಿಮಿಷ ಸರ್. ಇಲ್ಲಿ ನಡೆದಂಥ ಘಟನೆಗಳು ನೋಡಿದಾಗ ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ತಾರತಮ್ಯ ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿದೆ. ಒಬ್ಬರಿಗೊಂದು ನ್ಯಾಯ, ಇನ್ನೊಬ್ಬರಿಗೊಂದು ನ್ಯಾಯ ಮಾಡ್ತಿರೋದು ಬಹಳ ಸ್ಪಷ್ಟವಾಗಿದೆ. ಮೊದಲು ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಲಾಡ್ಜ್ ಮಾಡಿ ನೀವು ತನಿಖೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅಲ್ಲಿ FIR ಲಾಡ್ಜ್ ಮಾಡಲಿಲ್ಲ. ಅಲ್ಲೇನಂತೀರಿ, ನಾವು ತನಿಖೆ ಮಾಡಿ ನಾವು ವೆರಿಫೈ ಮಾಡಿದ್ವಿ, ಅವ್ರು ಹೇಳಿಲ್ಲ ಅಂತ. ತನಿಖೆ, ಅವರು ಕಂಪ್ಲೇಂಟ್ ಮೇಲೆ ನಾವು ತನಿಖೆ ಮಾಡಿದ್ವಿ, ಅವ್ರು ಹೇಳಿಲ್ಲ ಅನ್ನೋಂಥದ್ದು ನಿಮ್ಮ ವಾದ ಇದೆ, ಹೇಳಿಕೆನೂ ಕೂಡ ಇದೆ. FIR ಲಾಡ್ಜ್ ಮಾಡಲಿಲ್ಲ, ಅಷ್ಟು ಬೇಗನೆ ತನಿಖೆ ಮಾಡಿ ಅವ್ರನ್ನ ಎಕ್ಸಾರ್ನೇಟ್ ಮಾಡಿಬಿಟ್ರಿ. ಇಲ್ಲಿ ಶಾಸಕರ ಮೇಲೆ ನೀವು ಕಂಪ್ಲೇಂಟ್ ಬಂದಾಗ ಅದೇ ಪ್ರಿಲಿಮಿನರಿ ಇಂಕ್ವೈರಿ ಮಾಡ್ದೇನೆ ನಾವು ಕಂಪ್ಲೇಂಟ್ ಬಂತು, ನಾವು FIR ಲಾಡ್ಜ್ ಮಾಡಿದ್ವಿ ಅಂತೀರಿ. ಒಬ್ರಿಗೊಂದು ನ್ಯಾಯ, ಒಬ್ರಿಗೊಂದು ನ್ಯಾಯನ? ನಾನೇನು ಹೇಳೋದು, ಫಸ್ಟ್ ಕಂಪ್ಲೇಂಟ್ ಬಂತಲ್ಲ, ಅದು FIR ಲಾಡ್ಜ್ ಮಾಡಿ ತನಿಖೆ ಮಾಡಿ ಅದರಲ್ಲಿ ಸತ್ಯಾಂಶ ಏನಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಪ್ರೈಮರಿ ನಿಮ್ದು ಗೋಲ್ ಇರಬೇಕು. ಅದನ್ನು ಬಿಟ್ಟು ನೀವು ಯಾರು ತಪ್ಪು ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಿದವ್ರಿಗೆ ನೀವು ಕೇಸನ್ನು ಹಾಕಿದಿರಿ. ಇನ್ನು ಮುಂದೆ ಇದೇ ಥರ ನಡ್ಕೊಂಡು ಹೋದರೆ ಏನಾಗುತ್ತೆ? ಯಾವುದೋ ಕಾನೂನು ಭಯ ಇರ್ತದ? ನಾವೇನು ಮಾಡಿದ್ರು ಕೂಡ ಪೊಲೀಸರು ನಮ್ಮ ರಕ್ಷಣೆ ಮಾಡ್ತಾರೆ ಅನ್ನುವಂಥ ಭಾವನೆ ಬರೋದಲ್ವಾ? ಆದ್ರಿಂದ ಒಂದು ನಿಮಿಷ, ಆದ್ರಿಂದ ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಆ ಪೇರೆಂಟ್ಸ್ ಏನು ಕಂಪ್ಲೇಂಟ್ ಕೊಟ್ಟರೆ ಅದನ್ನು FIR ಆಗಬೇಕು, ನಂಬರ್ 1. ಮತ್ತು ಅದು ತನಿಖೆ ಆಗಬೇಕು. ಮತ್ತು ಪೊಲೀಸರು ಯಾಕೆ ಈ ತಾರತಮ್ಯ ಮಾಡಿದ್ರು ಅದು ಕೂಡ ತನಿಖೆ ಆಗಬೇಕು. ಅದು ಪೊಲೀಸ್ ತನಿಖೆ ಆಗಬೇಕು. ಮತ್ತು ಈ ತನಿಖೆ ಶಾಸಕರು ಇಲ್ದಂಥ ಒಂದು ಕೇಸನ್ನ ಅವ್ರ ಹೆಸರಲ್ಲಿ ರಿಜಿಸ್ಟರ್, ಪ್ರಿಲಿಮಿನರಿ ಇಂಕ್ವೈರಿ ಮಾಡ್ದೇನೆ ರಿಜಿಸ್ಟರ್ ಮಾಡಿರುವಂಥ ಅಧಿಕಾರಿನ ಕೂಡಲೇ ಸಸ್ಪೆಂಡ್ ಆಗಬೇಕು. ಸಸ್ಪೆಂಡ್ ಆಗಬೇಕು ಅಂದ್ರೆ ಫೇರ್ ಇಂಕ್ವೈರಿ ಆಗುತ್ತೆ. ಗೃಹ ಸಚಿವರೇ, ನಿಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇದೆ, ಆದರೆ ಗ್ರೌಂಡಲ್ಲಿ ಆಗ್ತಿರುವಂತ ಏನು ಅನಾಹುತಗಳಾಗಿದೆ ತಪ್ಪಬೇಕಾದ್ರೆ, ಸರಿಯಾದ ಸಂದೇಶ ಹೋಗ್ಬೇಕಾದ್ರೆ, ಯಾಕಂದ್ರೆ ಆ ಟೀಚರ್ ಸಸ್ಪೆಂಡ್ ಮಾಡಿದ್ದಾರೆ ಅವರು, ಮ್ಯಾನೇಜ್ಮೆಂಟ್ನವರು. ಯಾಕೆ ಮಾಡಿದ್ರು ಸಸ್ಪೆಂಡು? ಆ ಅಮ್ಮ ಅಲ್ಲಿ ಆ ಥರ ಮಾತಾಡಿದ್ರಿಂದನೇ ಪ್ರೈಮರಿ ಗೊತ್ತಾಗಿ ಸಸ್ಪೆಂಡ್ ಮಾಡಿದ್ದಾರೆ. ಆ ಕಾಲೇಜ್ ಮ್ಯಾನೇಜ್ಮೆಂಟ್ನವರೇ ಸಸ್ಪೆಂಡ್ ಮಾಡಿದಾಗ ನೀವು ಕ್ಲೀನ್ ಚಿಟ್ ಕೊಡ್ತೀರಿ? ಹೆಂಗೆ ಇದು? ಸತ್ಯ ಮುಚ್ಚಾಕೋ ಪ್ರಯತ್ನಗಳು ನಡೆದಿದ್ದಾವೆ. ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿದೆ, ಬಹಳ ಸ್ಪಷ್ಟವಾಗಿದೆ. ಇದನ್ನ ಡಿಫೆಂಡ್ ಮಾಡ್ಕೋಬೇಡಿ ನೀವು, ದಯವಿಟ್ಟು ಇದನ್ನ ಡಿಫೆಂಡ್ ಮಾಡ್ಕೋಬೇಡಿ. ಡಿಫೆಂಡ್ ಮಾಡೋ ಕೇಸ್ ಅಲ್ಲ ಇದು.
ಮತ್ತೆ ನಿಮ್ಗೇನಾಗಬೇಕಾಗಿದೆ? ಯಾರು ತಪ್ಪು ಮಾಡಿದಾರೆ ಅವ್ರು ಶಿಕ್ಷೆ ಆಗ್ಲಿ. ನೀವ್ ಯಾಕೆ ಡಿಫೆಂಡ್ ಮಾಡ್ಕೊಳ್ಳುವಂತ ಗೋಳಿಗೆ ನೀವ್ ಯಾಕೆ ಸಿಕ್ಕಾಕೊಳ್ತೀರಿ? ಆದ್ರಿಂದ ನಾನು ಹೇಳೋದು ಒಂದೇ ನಿಮಿಷ, ಅವರ ಆ ಪೇರೆಂಟ್ಸ್ FIR ಆಗಬೇಕು, ಮತ್ತೆ ತನಿಖೆ ಆಗಬೇಕು, ಮತ್ತೆ ಈ ಯಾರು ಈ ಒಂದು ಕೇಸನ್ನು FIR ಮಾಡಿದ್ದಾರೆ ವಿದೌಟ್ ಪ್ರಿಲಿಮಿನರಿ ಇನ್ಕ್ವೈರಿ, ಆ ಆಫೀಸರ್ ಕೂಡಲೇ ಸಸ್ಪೆಂಡ್ ಆಗಬೇಕು. ಅಂದ್ರೆ ಸರ್ಕಾರ ನಿಷ್ಪಕ್ಷಪಾತ ಇದೆ ಅಂತ. ಇಲ್ಲದೆ ಖಂಡಿತವಾಗೂ ಸರ್ಕಾರ ಆ ಒಂದು ಟೀಚರ್ನ ಅವಹೇಳನೆಯನ್ನ ಹಿಂದೂ ಒಂದು ಸಮಾಜದ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ರಕ್ಷಣೆ ಮಾಡ್ತದೆ ಅನ್ನುವಂತ ಬಹಳ ಸ್ಪಷ್ಟವಾದಂತ ಉದಾಹರಣೆ ಆಗ್ತದೆ. ಅದನ್ನ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ವಿಷಯ. ಪರಮೇಶ್ವರ್ ಅವರೇ, ನಿಮ್ಮ ಬಗ್ಗೆ ಏನು ಬೊಮ್ಮಾಯಿ ಅವರು ಹೇಳಿದ್ದಾರೆ, ನಿಮ್ಮ ಬಗ್ಗೆ ನಮ್ದೇನೋ ಅಭಿಪ್ರಾಯ ಇಲ್ಲ, ಕೆಟ್ಟ ಅಭಿಪ್ರಾಯನೇ ಇಲ್ಲ, ಒಳ್ಳೇದು ಮಾಡ್ತೀರಾ ಅಂತಾನೆ ನಾವು ತಿಳ್ಕೊಂಡಿದ್ದೀರಿ. ಇದೇ ತರ ಸಂದರ್ಭ ಕೂಡ ನನಗೂ ಬಂದಿತ್ತು. ಮಂಗಳೂರಲ್ಲಿ ಒಂದು ಪಬ್ಬಲ್ಲಿ ಬಜರಂಗ ದಳದ ಕಾರ್ಯಕರ್ತರು ನುಗ್ಗಿ ಹೆಣ್ಮಕ್ಳಿಗೆ ಹೊಡೆದ್ರು ಅಂತ ಇದೇ ಸದನದಲ್ಲಿ ಗಲಾಟೆ ಆಯ್ತು, ದೊಡ್ಡ ಗಲಾಟೆ ಆಯ್ತು, ಧರಣಿ ಆಯ್ತು, ವಿಧಾನ ಪರಿಷತ್ತಲ್ಲಿ ಧರಣಿ ಆಯ್ತು. ನಾನು ಹೋಮ್ ಮಿನಿಸ್ಟ್ರು, ನಾನು ಆ ಸಂದರ್ಭದಲ್ಲಿ ನಾನು ಹಿಂಗೆ ಹಿಂದೆ ಮುಂದೆ ನೋಡ್ಲಿಲ್ಲ. ನನಗೂ ಒತ್ತಡ ಇತ್ತು, ಬಹಳ ಒತ್ತಡ ಇತ್ತು, ಫೋನ್ಗಳು ಬಂದಿತ್ತು ನನಗೆ, ನಾನು ಮಾಡಲಿಲ್ಲ. ಅವರೆಲ್ಲರನ್ನೂ ಗೂಂಡ ಹಾಕ್ದೆ. ಆ ತರ ನೀವು ನಿಲುವು ತೆಗೆದುಕೊಂಡ್ರೆ ಮಾತ್ರ ನಮ್ದು ಒಂದು ಗೃಹ ಸಚಿವರಿಗೆ ಒಂದು ಗೌರವ ಬರ್ತೈತೆ. ಆ ರೀತಿ ಮಾಡ್ಬೇಕು ನೀವು. ಯಾಕೆಂದ್ರೆ ಇದ್ರಲ್ಲಿ ನೋಡಿ, ನಿಷ್ಪಕ್ಷಪಾತವಾಗಿ ಬಸವರಾಜ ಬೊಮ್ಮಾಯಿ ಕ್ಲಿಯರ್ ಆಗಿ ಹೇಳಿದ್ರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, 3 ಜನ ಇದ್ದೀರಿ ಇಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದವ್ರು. ನೀವು 2ನೇ ಬಾರಿ ಹೋಮ್ ಮಿನಿಸ್ಟರ್. ನೀವು ನಮಗಿಂತ ಇನ್ನಷ್ಟು ಸಮರ್ಥರು ನೀವು. ನಾವೆಲ್ಲ 1 ಬಾರಿ ಆದ್ರೆ 3 ಮೆಡಲ್ ನಿಮ್ಗೆ. ನಾವು ಒಂದು ಸಿಂಗಲ್ ಸ್ಟಾರು. ನಾವು ಸಿಂಗಲ್ ಸ್ಟಾರು. ಸಿಂಗಲ್ ಸ್ಟಾರ್ ಅಂದ್ರೆ ಸಬ್ ಇನ್ಸ್ಪೆಕ್ಟರ್, ASI, ನೀವು ಸರ್ಕಲ್ ಇನ್ಸ್ಪೆಕ್ಟರ್, ನೀವು ಸರ್ಕಲ್. ನಿಮ್ಮಿಂದ ನ್ಯಾಯ ನಾವು ಕೇಳ್ತೀರಿ. ನೋಡಿ, ಇಲ್ಲಿ ಸ್ಪಷ್ಟವಾಗಿ ಅವರು ಶಾಸಕರು ಯಾರೋ ದಾರಿಗೆ ಹೋಗೋರ್ ಮೇಲೆ ಹಾಕಿದ್ರು ಏನೋ ಅವ್ನಿಗೆ ನೋಡಿಲ್ಲಪ್ಪ, ಶಾಸಕ ಪರಿಚಯ ಇರೋರು ಮಾಹಿತಿ ತಗೊಳಕೇನು, ಶಾಸಕನ ಮಾಹಿತಿ ತಗೊಳಕ್ಕೆ 5 ನಿಮಿಷದ ಕೆಲಸ. ಮತ್ತೆ ಆ ಶಾಲೆಯವರು ಅಪರಾಧಿ ಅಂತ ಸಸ್ಪೆಂಡ್ ಮಾಡಿರೋದು. ಅಪರಾಧಿ ಅಂತ ಸಸ್ಪೆಂಡ್ ಮಾಡಿದ್ಮೇಲೆ ಮತ್ತೆ ನೀವು ಸರ್ಕಾರ ಅವ್ರಿಗೆ ಬಹುಮಾನ ಕ್ಲೀನ್ ಚಿಟ್ ಕೊಟ್ಟು ಅವ್ರೇನು ಮಾಡಿಲ್ಲ ಅಂತ ನಾನು ಹೇಳಿದೆ ಸ್ಪೀಕರ್ ಅವ್ರಿಗೆ. ನಾನೇ ನೋಡಿದ್ದೀನಿ, ಎಲ್ಲಾ ಚಾನಲ್ ನಾನೇ ನೋಡಿದ್ದೀನಿ. ಒಬ್ಬರು ಮಕ್ಕಳಲ್ಲ, 10 ಜನ ಮಕ್ಕಳು ಮಾತಾಡಿದ್ದಾರೆ. ಮಕ್ಕಳು ದೇವ್ರ ಸಮಾನ, ಮಕ್ಕಳು ದೇವ್ರ ಸಮಾನ. ಅದರಿಂದ ಸಸ್ಪೆಂಡ್ ಆದ್ಮೇಲೆ ಏನೇನು ಒತ್ತಡಗಳು, ಏನೇನು ಫೋನ್ ಬಂತೋ ಅದಕ್ಕೆ ನೀವು ದಯವಿಟ್ಟು, ನನಗೂ ಫೋನ್ ಬಂತು, ನಾನು ಇವತ್ತು ಹೇಳ್ಬಾರ್ದು, ಅರುಣ್ ಜೇಟ್ಲಿ ಅವರು ಇಲ್ಲ ಅವತ್ತು ಫೋನ್ ಮಾಡಿದ್ರು ನನಗೆ ಅರುಣ್ ಜೇಟ್ಲಿ, ಡೋಂಟ್ ಕೇರ್ ಅಬೌಟ್ ಎನಿಥಿಂಗ್, ಸರ್ಕಾರ ನೀವು ಹೋಮ್ ಮಿನಿಸ್ಟರ್ ಆಗಿದ್ದ ಆಕ್ಷನ್ ಅಂದ್ರು ನನಗೆ. ನಿಮಗೆ ಫೋನ್ ಬಂದವೆಲ್ಲ ನೋ ಆಕ್ಷನ್ ಅಂತ ಬಂದೈತೆ. ಅದೇ ಸಮಸ್ಯೆ ಆಗಿರೋದಿಲ್ಲ. ಅದಕ್ಕೆ ದಯವಿಟ್ಟು ಈ ತರದವ್ ನಡೀತಾ ಇರ್ತತೆ, ಬೇರೆ ಇಲಾಖೆಯಲ್ಲಿ ಮಾಡ್ಬೋದು. ನೀವು ಹೋಮ್ ಮಿನಿಸ್ಟರ್ ಆಗಿ ನೀವು ಈ ತರ ನಡ್ಕೊಂಡಾಗ ಮಾತ್ರ ನೀವು ರಿಯಲ್ ಹೋಮ್ ಮಿನಿಸ್ಟರ್. ಅದಕ್ಕೆ ಆ ತರ ರಿಯಲ್ ಹೋಮ್ ಮಿನಿಸ್ಟರ್ ನೀವು ಆಗ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಅವನ್ನ 1 ನಿಮಿಷ ಇಲ್ಲಿಂದಾನೆ ಫೋನ್ ಮಾಡಿ ಹೇಳ್ಬೇಕು, ಅವನ ಸಸ್ಪೆಂಡ್ ಅಂತ ಹೇಳ್ಬೇಕು. ಆಗ ಮಾತ್ರ ಒಂದು ನ್ಯಾಯ ಸಿಗಕ್ಕೆ ಸಾಧ್ಯ ಆಗ್ತದೆ. ಕಣ್ಮುಂದೆ ಇದೆ, ಇದು ಪಿಕ್ಚರ್ ಕಣ್ಮುಂದೆ ಇದೆ, ಆಚೆ ಈಚೆ ನೋಡಕ್ಕಿಲ್ಲ. ನಮ್ಮ ಶಾಸಕ ಇಲ್ಲೇ ಇದ್ದಾರೆ ಶಾಸಕ, ಅವರೇ ಹೇಳ್ತಾ ಇದ್ದಾರೆ ನಾವು ಹೋಗಿಲ್ಲ ಅಂತ, ನೀವು ಹೇಳ್ತಾ ಇದ್ದೀರಿ ಇಲ್ಲ ಅಂತ. ಇಷ್ಟಿದ್ರು ಕಣ್ಣೆದುರುಗಡೆ ಕನ್ನಡಿ ಇಟ್ಕೊಂಡು ನೀವು ಊರೆಲ್ಲ ಹುಡುಕಿದ್ರೆ ಹೇಗೆ? ದಯವಿಟ್ಟು ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಿ ಅಂತ ಆಗ್ರಹ ಮಾಡಿ. ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಆ ಸ್ಕೂಲ್ ಬಗ್ಗೆ ಖಂಡಿತವಾಗಿ ಒಂದು ಒಳ್ಳೆ ಇತಿಹಾಸ ಇರುವಂತ ಶಾಲೆನೆ. ಮತ್ತು ನಮ್ದು ಅಬ್ಜೆಕ್ಷನ್ ಇಲ್ಲ, ನಿಮಿಷ ಹೇಳ್ತೀನಿ. ಅದರಿಂದ ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಖಂಡಿತವಾಗಿಯೂ ಅದು ಏನಾಗಿದೆ ಆ ಸತ್ಯಾಸತ್ಯತೆ ಅದು ಇನ್ವೆಸ್ಟಿಗೇಷನ್ ಮುಖಾಂತರ ಗೊತ್ತಾಗಬೇಕಾಗ್ತದೆ. ಆದ್ರೆ ಆ ಸ್ಕೂಲಿನ ಇನ್ಫ್ಯಾಕ್ಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಬಹಳ ಫೇರ್ ಆಗಿದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಸ್ಕೂಲ್ ಮ್ಯಾನೇಜ್ಮೆಂಟ್ ಮತ್ತೆ ಅವ್ರು ಒಂದು ನಿಮಿಷ ಬೊಮ್ಮಾಯಿ ಸಾಹೇಬ್, ಸ್ಕೂಲ್ ಮ್ಯಾನೇಜ್ಮೆಂಟ್ ಇಸ್ ರಿಯಲಿ ಫೇರ್ ಅಂತ ನಾನು ಹೇಳಲ್ಲ. ದೇ ಹ್ಯಾವ್ ಫೌಂಡ್ ಇನ್ ದೇರ್ ಓನ್ ಇನ್ಕ್ವೈರಿ and they have suspended that teacher. So they are very fair. ಅಲ್ಲಿ ಪರಿಸ್ಥಿತಿ, I congratulate the school management. ಈ ಇನ್ಸಿಡೆಂಟ್ ಆಗಿ ಅಲ್ಲ, ಒಂದು ನಿಮಿಷ, ಆ ಸಸ್ಪೆನ್ಷನ್ ಆದ್ಮೇಲೆ ಆಗಿರುವಂತಹ ಡೆವಲಪ್ಮೆಂಟ್ ಪ್ರೆಷರ್ ಇಂದ ಇದೆಲ್ಲ ಆಗಿರೋದು. ಸಸ್ಪೆನ್ಷನ್ ನಮಗೂ ಗೊತ್ತಿದೆ, ಬಹಳ ನಡೆದಿದೆ. ನಮಗೂ ಗೊತ್ತಿದೆ ಯಾರ್ಯಾರು ಅದರಲ್ಲಿ ಇಂಟರ್ಫಿಯರ್ ಆಗಿದ್ದಾರೆ. ನಿಮಿಷ ಹೇಳ್ತೀನಿ, ಒಂದು ನಿಮಿಷ. ಯಾರು ಇಂಟರ್ಫಿಯರ್ ಆದ್ರು ನನಗೆ ಅಲ್ಲ. ಏನಂದ್ರೆ ಏನಾಗಿದೆ ಅಂದ್ರೆ, ಜನರಲಿ ಹೇಳ್ತೀನಿ, ಏನಾಗಿದೆ ಅಂತಂದ್ರೆ ಯಾವ್ದಾದ್ರು ಒಂದು ಘಟನೆ ನಡೆದ್ರೆ
ಅದನ್ನ ಬಹಳ ಪರ್ಸನಲ್ ಆಗಿ ತಗೊಂಡು ಪ್ರೆಸ್ಟೀಜ್ ಇಶ್ಯೂ ತಗೊಂಡಾಗ ಹಿಂಗ ಆಗ್ತದೆ. ಹೌದೌದು, ಅದು ಮೆರಿಟ್ ಮೇಲೆ ಅದು ನಡೀಲಿ ಅಂತ ಬಿಟ್ರೆ ಈಗ ಅಲ್ಲ, ಮೆರಿಟ್ ಮೇಲೆ ಬಿಟ್ರೆ ಅದು ತಾನೇ ಸರಿ ಆಗುತ್ತೆ. ಈಗ ನೀವು ಅನ್ನೆಸೆಸರಿ ಇಂಟರ್ಫಿಯರ್ ಆಗಿ ಪ್ರೆಷರ್ ಹಾಕಿದ್ರೆ ಈ ತರ ಪಾಪ ಲೋವರ್ ಲೆವೆಲ್ ಆಫೀಸರ್ಸ್ ಈಲ್ಡ್ ಆಗ್ತಾರೆ. ಈಗ ಮನೆ ಸಭಾಧ್ಯಕ್ಷರೇ, ಮ್ಯಾನೇಜ್ಮೆಂಟ್ ಕಾಂಗ್ರಾಚುಲೇಟ್ ಮಾಡ್ತೀನಿ, ಆದ್ರೆ ಹೇಳಿದಿರಾ ನೀವು ಕಾಂಗ್ರಾಚುಲೇಟ್ ಮಾಡ್ಬೇಕಾದ್ರೆ ಅವ್ನು ಸಸ್ಪೆಂಡ್ ಮಾಡಿ ಎರಡು ಇಂಕ್ವೈರಿ ಮಾಡಿ. ಸರ್, ಈಗ ಅಲ್ಲಿ ಈ ಇನ್ಸಿಡೆಂಟ್ ಆಗಿ ಇನ್ಸಿಡೆಂಟ್ ಬಗ್ಗೆ ಏನೇನಾಯ್ತು, ಅದು ಎಷ್ಟು ಮಟ್ಟಿಗೆ ನಿಜಾಂಶ ಇದೆಯೋ ಇಲ್ವೋ, ಆ ಟೀಚರ್ ನಿಜವಾಗ್ಲೂ ಆತರ ಹೇಳಿದ್ರೋ ಇಲ್ವೋ ಅಂತ ಇನ್ನೂ ಏನು ಪ್ರೂವ್ ಆಗಿಲ್ಲ. ಒಂದ್ ನಿಮಿಷ ಅಲ್ಲಲ್ಲ, ಗೃಹ ಸಚಿವರು ಹೇಳಿದಾರಲ್ಲ, ಇಲ್ಲಿ ನೀವು ಕೊಟ್ಟಿದ್ದೀರಿ ಆ ಟೀಚರ್ಗೆ. ನಾನು ಹೇಳುವಂತದ್ದು ನಿಮ್ಮ ಮಾಹಿತಿ ಕೊಡ್ತಾ ಇದ್ದೇನೆ ನಾನು. ಆಯ್ತು, ನೀವು ಹೇಳಿದ್ರಲ್ಲ ಸರ್, ಈಗ ಸ್ವಲ್ಪ ಕೇಳಿ. ಈಗ ಅಲ್ಲಿಯ ವಾತಾವರಣ ಈ ಒಂದು ಸುದ್ದಿ ಮೇಲೆ ಈ ತರ ನಡೆದಿದೆ ಅಂತ ಹೇಳಿ ಯಾರೋ ಇಬ್ರು ಪೇರೆಂಟ್ಸು ಮಾತಾಡ್ತಾ ಇರುವಂತದ್ದು, ಒಂದು ರೆಕಾರ್ಡಿಂಗು ಅದು ವೈರಲ್ ಆಗಿ, ಆಮೇಲೆ ಶಾಲೆ ಮುಂದೆ ಎಲ್ಲ ಏನೇನೋ ಇನ್ಸಿಡೆಂಟ್ಸ್ ಎಲ್ಲ ಆಗಿ, ಮತ್ತು ಬಹಳ ಒತ್ತಡವನ್ನ ಅವರು ಆ ಶಾಲೆ ಮೇಲೆ ಕೂಡ ತರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. ಬಹಳ ಒಂದು ದೊಡ್ಡ ಮಟ್ಟದ ಒಂದು ರೀತಿ ವಾತಾವರಣ ನಿರ್ಮಾಣ ಆಯ್ತಲ್ಲಿ. ಅದರಿಂದ ಒಂದು ಒತ್ತಡನೂ ಕೂಡ ಬಂದಿತ್ತು ಆ ಶಾಲೆ ಮೇಲೆ. ಶಾಲೆ ಪಾಪ ಅವರು ಏನ್ ಮಾಡ್ತಾರೋ ಆ ಸಂದರ್ಭದಲ್ಲಿ ಅವ್ರು ಏನ್ ತೀರ್ಮಾನ ತಗೊಂಡಿದ್ದಾರೆ. ಆದ್ರೆ ಈಗ ಇರುವಂತದ್ದು ಅಲ್ಲಿಯ ಶಾಸಕರು ಕೂಡ ಅಲ್ಲೇ ನಿಂತ್ಕೊಂಡು ಗಂಟ್ಲೆ ನಿಂತ್ಕೊಂಡು ಮಕ್ಕಳನ್ನೆಲ್ಲ ಆಚೆ ಬಂದು ಅವರು ಕೂಡ ಅಲ್ಲಿ ಕೂಗಾಡುವಂತ ಪರಿಸ್ಥಿತಿ ಬಂದು, ಅದು ಬಹಳ ಒಂದು ಕೆಟ್ಟ ವಾತಾವರಣ. ಬಹುಶಃ ಇಡೀ ಮಂಗಳೂರಿನ ಜನತೆನೆ ಏನಪ್ಪಾ ನಮ್ಮ ಒಂದು ನಗರದಲ್ಲಿ ಈ ತರ ಪರಿಸ್ಥಿತಿ ಬಂತಲ್ಲ ಅಂತ ಒಂದು ರೀತಿ ಆ ವಾತಾವರಣ ನಿರ್ಮಾಣ ಆಯ್ತಲ್ಲಿ. ಈಗ ಇರುವಂತದ್ದು ಅದು ಒಂದ್ ಕಡೆ ಇರಲಿ, ಅದು ಇನ್ವೆಸ್ಟಿಗೇಷನ್ ಅಲ್ಲಿ ನಿಜವಾದಂತ ಇಶ್ಯೂಸ್ ಎಲ್ಲ ಹೊರಗೆ ಬರಲಿ ಏನೇನಾಗಿದೆ ಅಂತ. ಯಾಕಂದ್ರೆ ಇಲ್ಲಿ ಇನ್ನೊಬ್ಬ ಶಾಸಕರ ಮೇಲೆ ಕೂಡ FIR ರಿಜಿಸ್ಟರ್ ಆಗಿದೆ, ಯಾರು ವೇದವ್ಯಾಸ್ ಕಾಮತ್ ಅವ್ರ ಮೇಲೆ ಕೂಡ ರಿಜಿಸ್ಟರ್ ಆಗಿದೆ. ಇನ್ನೊಂದು ಭರತ್ ಶೆಟ್ಟಿ ಅವ್ರದ್ದು ಆ ಕಂಪ್ಲೇಂಟ್ ಮೇಲೆ ರಿಜಿಸ್ಟರ್ ಮಾಡಿದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ ಬಹಳ ಮುಕ್ತವಾಗಿ ಅವರು ಫ್ರಾಂಕ್ ಆಗಿ ಹೇಳಿದ್ದಾರೆ, ಇದರಲ್ಲಿ ನಾನು ವಿಚಾರಿಸಿದೆ ಅವ್ರು ಇರ್ಲಿಲ್ಲ ಅಂತ ಹೇಳಿ ಓಪನ್. ಇದೇ ಮುಚ್ಚುಮರೆ ಏನೋ ಅವ್ರೇನ್ ಮಾಡ್ತಾ ಇಲ್ಲ, ನಾವೇನು ಇದನ್ನ ಮುಚ್ಚಾಕುವಂತ ಒಂದು ಪ್ರಯತ್ನನೂ ಇಲ್ಲ, ಯಾವ ಒತ್ತಡ ಕೂಡ ಇಲ್ಲ ಇದರಲ್ಲಿ. DDP ಟ್ರಾನ್ಸ್ಫರ್ ಆಗಿರೋದಕ್ಕೆ ಇದಕ್ಕೂ ನನಗೂ ಕೂಡ ಗೊತ್ತಿರಲಿಲ್ಲ, ಇಲ್ಲಿ ಬಂದ್ಮೇಲೆ ಇಲ್ಲಿ ಆಗಿದೆ ಅಂತ ನೀವು ಹೇಳಿದ್ಮೇಲೆ ನಂಗೆ ಗೊತ್ತಾಯ್ತು. ಅದ್ರ ಬಗ್ಗೆ ಯಾವ ಒಂದು ಮಾಹಿತಿ ನಮಗೂ ಇಲ್ಲ. ಅದೇ ಎಲ್ಲೂ ಇಂಟರ್ಫಿಯರ್ ಆಗಿ ಹೋಗಲ್ಲ. ಈಗ ಭರತ್ ಶೆಟ್ಟಿ ಅವರು ಅಲ್ಲಿ ಇರಲಿಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, DDP ಕಚೇರಿ ಮುಂದೆ ನಡೆದಿರೋದು ಅದು ಬೇರೆ ವಿಚಾರ. ಆದ್ರೆ ಒಟ್ಟಾರೆ ಈಗ ಅವ್ರು ಮುಕ್ತವಾಗಿ ಹೇಳಿದ್ದಾರೆ, FIR ಅನ್ನ ರಿಜಿಸ್ಟರ್ ಮಾಡಿದ ನಂತರ ತನಿಖೆ ಆಗ್ತದೆ. ತನಿಖೆಯಲ್ಲಿ ಯಾರು ತಪ್ಪು ಮಾಡಿದರೆ ಯಾರು ತಪ್ಪು ಮಾಡಿಲ್ಲ ಗೊತ್ತಾಗ್ತದೆ, ಅದ್ರ ಪ್ರಕಾರ ಕ್ರಮ ಆಗ್ತದೆ. ಸರ್, ಒಂದೇ ಮಿನಿಟ್ ಸರ್, ಅಷ್ಟೇ. ಫಸ್ಟ್ FIR ಮಾಡಿ ನೀವು ನನಗೆ ದಿನೇಶ್ ಅವರು ನೀವು ಹೇಳಿದ್ದೆಲ್ಲ ಒಪ್ಕೊಂಡೆ. ಆ ಶಾಲೆ ಬಗ್ಗೆ ಬಹಳ ಗೌರವ ಇದೆ, ನಮ್ಮ MLA ಅವರು ಹೇಳಿದ್ದಾರೆ, ನೀವು ಹೇಳಿದ್ದೀರಾ. ನಿಮ್ಮ ಮಾತುಗೂ ನಾವು ಗೌರವ ಕೊಡ್ತೀರಿ. ನಮಗೂ ಅದೇ ತರ ಇನ್ಫಾರ್ಮೇಶನ್ ಬಂದಿದೆ. ನಾನು ಇಲ್ಲಿ ಪೊಲೀಸ್ ಇಲಾಖೆಯವ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಯಾವಾಗ ಕೊಟ್ಟಿರೋದು? ಇವರು ಯಾರು ಅನಿಲ್ ಲೋಬೋ ಯಾವತ್ತು ಕೊಟ್ಟಿದ್ದಾರೆ ಕಂಪ್ಲೇಂಟು? ತಾನೇ ಕೊಟ್ಟಿದ್ದಾರೆ. ದಿನೇಶ್ ಅವರೇ, ನಿಮ್ಗೆ ಹೇಳ್ತೀನಿ, ನೀವು ಯಾಕಂದ್ರೆ ಗೃಹ ಸಚಿವರು ಸಮರ್ಥನೆ ಬಂದಿದ್ರಲ್ಲ, ಇನ್ನೊಂದು ಕಂಪ್ಲೇಂಟು ಫೆಬ್ರವರಿ 11ನೇ ತಾರೀಕು ಕೊಟ್ಟಿದ್ದಾರೆ. ಫೆಬ್ರವರಿ 11ನೇ ತಾರೀಕು ನನ್ನ ಹತ್ರ ಕಾಪಿ ಇದೆ. ಯಾರು? ಶರತ್ ಕುಮಾರ್ ಅಂತೇಳಿ, ವೃತ್ತ ನಿರೀಕ್ಷಕರು, ಮಂಗಳೂರು ದಕ್ಷಿಣ ಪೊಲೀಸ್ ಠಾಣೆ, ಪಾಂಡವೇಶ್ವರ, ಮಂಗಳೂರು. ಮಾನ್ಯರೇ, ಸಂತ ಜರೋಸಾ ಶಾಲೆ ಮಂಗಳೂರು ಇಲ್ಲಿ ವಿದ್ಯಾರ್ಥಿಗಳಿಗೆ ಹಿಂದೂ ದೇವರ ಮೇಲಿನ ನಂಬಿಕೆ ಹೋಗುವಂತೆ ಮತ್ತು ಕ್ರೈಸ್ತ ಮತವನ್ನು ವೈಭವೀಕರಿಸುವಂತೆ ಮತಾಂತರಕ್ಕೆ ಪ್ರೇರೇಪಿಸುವ ಬಗ್ಗೆ ಕಂಪ್ಲೇಂಟ್ ಹೆಡ್ಲೈನ್ ಅದರಲ್ಲಿ ಹಾಕಿದ್ದಾರೆ. ಅವರ ಹೆಸರಲ್ಲಿ ಹಾಕಿದ್ದಾರೆ, ನಾನು ಮೇಲಿನ ವಿಳಾಸದಲ್ಲಿ ವಾಸವಾಗಿದ್ದು ನನ್ನ ಮಗಳು ಈ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿದ್ದಾಳೆ. ಸದರಿ ಶಿಕ್ಷಕಿ ಸಿಸ್ಟರ್ ಪ್ರಭಾವರು ದಿನಾಂಕ ಅದು ಹಾಕಿದ್ದಾರೆ, ದಿನಾಂಕ 8 ಫೆಬ್ರವರಿ 24ರಂದು ದಿನದ ಕೊನೆಯ ಅವಧಿಯಲ್ಲಿ 2 ಗಂಟೆ 50 ನಿಮಿಷಕ್ಕೆ 2 ಗಂಟೆ 50 ನಿಮಿಷದಿಂದ 3 ಗಂಟೆ 20 ನಿಮಿಷದವರೆಗೂ ತರಗತಿಯಲ್ಲಿ ವರ್ಕ್ ಈಸ್ ವರ್ಕ್ಶಿಪ್, ಆ ಟೈಟಲ್ಲಿ ವರ್ಕ್ ಈಸ್ ವರ್ಕ್ಶಿಪ್ ಎಂಬ ವಿಷಯದಲ್ಲಿ ತರಗತಿ ಸಂದರ್ಭದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹಿಂದೂ ದೇವರುಗಳು ಹಾಗೂ ನಮ್ಮ ದೇಶದ ಪ್ರಧಾನಿ ಪ್ರಧಾನಿ ಅಂತ ಹಾಕಿದ್ದಾರೆ, ನರೇಂದ್ರ ಮೋದಿ ಇಲ್ಲ, ನಮ್ಮ ದೇಶದ ಪ್ರಧಾನಿ ಬಗ್ಗೆ ಹಾಗೂ ಹಿಂದೂ ಧರ್ಮದ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸಿ ಹಿಂದೂ ಧರ್ಮವನ್ನ ನಿಂದಿಸಿರುತ್ತಾರೆ, ಹೀಯಾಳಿಸಿರುತ್ತಾರೆ. ತುಚ್ಛವಾಗಿ ಕೆಟ್ಟ ಶಬ್ದಗಳ ಪ್ರಯೋಗ ಮಾಡುವ ಮುಖಾಂತರ
ಪಾಠವನ್ನು ತಪ್ಪಾಗಿ ಬೋಧಿಸಿ ಅಪ್ರಾಪ್ತ ಮಕ್ಕಳ ಮನಸ್ಸಿಗೆ ವ್ಯಕ್ತರೀತಿ ಭಾವನೆ ಮೂಡುವ ರೀತಿ ಬೋಧಿಸುತ್ತಾರೆ. ಹಾಗಾದ್ರೆ ತರಗತಿಯಲ್ಲಿ ನೀಡಬೇಕಾದ ಪಠ್ಯ ವಿಷಯವನ್ನು ಬಿಟ್ಟು ಹಿಂದೂ ಧರ್ಮದ ಬಗ್ಗೆ ಈ ತರ ಎಲ್ಲ ಹೇಳಿದ್ದಾರೆ. ನಾನು ಕೊನೆಗೆ ಬರ್ತೀನಿ. ಇದು ಈ ದೇಶದ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿ ಬಗ್ಗೆ ಅವಹೇಳನಕಾರಿ ರೀತಿಯಾಗಿ, ಅಂದ್ರೆ ಗೋಧ್ರಾ ಹತ್ಯಾಕಾಂಡದ ಬಗ್ಗೆ ತಪ್ಪಾಗಿ ವ್ಯಾಖ್ಯಾನ ನೀಡಿ ಹಾಗೂ ಪ್ರಧಾನಿ ಮೋದಿಯವರ ಪ್ರೇರಣೆಯಿಂದ ಬಿಸ್ಕಾನ್ ಬಾನು ಪ್ರಕರಣ ನಡೆಸಿದ್ದಾರೆ ಹಾಗೂ ಹತ್ಯಾಕಾಂಡದ ಸುಳ್ಳು ಚಿತ್ರಣವನ್ನ ವಿಕೃತವಾಗಿ ಚಿಕ್ಕ ಮಕ್ಕಳಿಗೆ ಬೋಧಿಸಿರುತ್ತಾರೆ ಹಾಗೂ ಹಿಂದೂಗಳು ಕಲ್ಲನ್ನೇ ಪೂಜೆ ಮಾಡುವರು, ಹಿಂದೂಗಳಿಗೆ ದೇವರೇ ಇಲ್ಲ ಎಂಬಿತ್ಯಾದಿ ನಿಂದಿಸಿ ತರಗತಿ ನಡೆಸಿರುತ್ತಾರೆ. ಈ ಮೂಲಕ ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ವಿದ್ಯಾರ್ಥಿಗಳಿಗೆ ಬೋಧಿಸುತ್ತಾ ಧರ್ಮ ವಿರೋಧದ ಬಗ್ಗೆ ಜೊತೆಗೆ ರಾಷ್ಟ್ರದ್ರೋಹದ ಕೆಲಸವನ್ನು ನಡೆಸಿಕೊಂಡು ಬಂದಿರುತ್ತಾರೆಂದು ತಿಳಿದಿರುತ್ತೇನೆ. ತಮಗೆ ತಿಳಿದಿರುವಂತೆ ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೂಕ್ಷ್ಮ ಪ್ರದೇಶವಾಗಿದ್ದು ಈ ರೀತಿ ಹಿಂದೂ ಧರ್ಮದ ವಿರೋಧಿ ಬೋಧನೆಗೆ ಇಡೀ ರಾಜ್ಯದ ಜನತೆ ಆಕ್ರೋಶವಾಗಿದ್ದು ಕೋಮು ಗಲಭೆಗೆ ಪ್ರಚೋದನೆ ನೀಡುವಂತಾಗಿದೆ. ಆದ್ದರಿಂದ ತಾವು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಹಾಗೂ ಸದರಿ ಶಿಕ್ಷಣ ಸಂಸ್ಥೆಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ವಿನಂತಿಸುತ್ತೇನೆ. ಇದು ಕಂಪ್ಲೇಂಟು. ಯಾವತ್ತು? ಫೆಬ್ರವರಿ. ಅವ್ರು ಕೊಟ್ಟಿರೋದು ನೆನ್ನೆ. ಈ ಅಮ್ಮ ಏನು ಹಿಂದೂ ಧರ್ಮವನ್ನ ಅಷ್ಟೇ ಬೈದಿಲ್ಲ, ಪ್ರಧಾನಮಂತ್ರಿ ಯಾರದೇ ಇರಲಿ, ಯಾವುದೇ ಪಾರ್ಟಿ ಇರಲಿ, ನಮಗೂ ಮನಮೋಹನ್ ಸಿಂಗ್ ಇದ್ದಾಗೂ ಪ್ರಧಾನಮಂತ್ರಿಗಳವರೇ, ಈಗ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ. ನಾವು ಬೇಡ ಅಂದ್ರೆ ಮುಖ್ಯಮಂತ್ರಿ ಇಳಿಯಲ್ಲ, ಅವ್ರು ಗೌರವ ಕೊಡಬೇಕು. ಪ್ರಧಾನಮಂತ್ರಿಗಳ ಬಗ್ಗೆ ಮಾತಾಡೋ ಅವಶ್ಯಕತೆ ಏನೈತಾ ಅಮ್ಮನ್ಗೆ? ಹೂ ಆರ್ ಯು? ಅವ್ರು ಯಾರು ಅವರು ಮಾತಾಡಕ್ಕೆ ಪ್ರಧಾನಮಂತ್ರಿ ಬಗ್ಗೆ? ಗೋತ್ರ ಗಲಾಟೆ ಇದೆ, ತನಿಖೆ ಆಗಿದೆ, ಕೋರ್ಟ್ಗಳಲ್ಲಿ ತನಿಖೆ ಆಗಿದೆ, ವಾದ ವಿವಾದಗಳಾಗಿದೆ. ಏನಾದ್ರು ಚರ್ಚೆ ಇದ್ರೆ ಅಲ್ಲಿ ಮಾಡ್ಲಿ, ಅದಕ್ಕೆ ಮಾಡಕ್ಕೆ ವೇದಿಕೆನೇ ಬೇರೆ ಇದೆ. ಅದು ಮಕ್ಕಳ ಮುಂದೆ, ಸಣ್ಣ ಮಕ್ಕಳ ಮುಂದೆ, 7ನೇ ತರಗತಿ ಮಕ್ಕಳ ಮುಂದೆ ನಿಮ್ ನರೇಂದ್ರ ಮೋದಿ ಈ ತರ ತಪ್ಪು ಕೆಲಸ ಮಾಡಿದ್ದಾರೆ ಅಂತ ಬಿಂಬಿಸೋದು, ಹಿಂದೂಗಳಿಗೆ ಕಲ್ಲು ಪೂಜೆ ಮಾಡ್ತೀರಾ ಅಂತ. ನಮ್ಮಿಷ್ಟ. ನೋಡ್ರಿ, ಕಲ್ಲಿಗೆಲ್ಲ ನಾವು ಮರಕ್ಕೂ ಪೂಜೆ ಮಾಡ್ತೀರಿ. ನಮ್ಮ ಧರ್ಮದಲ್ಲಿ 3 ಕೋಟಿ ದೇವತೆಗಳಿದ್ದಾರೆ ಅಂತ. ಅಲ್ಲ, ಯಾಕೆ ಕಂಪ್ಲೇಂಟ್ ನಾ ಮಾಡಿಲ್ಲ? ತನಿಖೆ ಬೇಕಾದ್ರೆ ಮಾಡ್ಲಿ. ನೀವು ಕೂತ್ಕೊಳ್ಳಿ. ಭರತ್ ಶೆಟ್ಟಿ ಅವರು ತಗೋತಾರಂತಕ್ಕಂಥ ಭರವಸೆ ಇದೆ ನಮಗೆ ಗೃಹ ಸಚಿವರ ಮೇಲೆ. ನೋಡಿ, ಉತ್ತರ ಕೊಡ್ಲಿಕ್ಕೆ ಒಮ್ಮೆ ಸಬೋತಿದ್ದಾರೆ. ಉತ್ತರ ಕೊಡ್ತಾರೆ, ಕೇಳಿ. ಉತ್ತರ ಕೇಳಿ ಆಮೇಲೆ ಮಾತಾಡಿ. ನೀವು ನಮಗೂ ನಂಬಿಕೆ ಇದೆ, ಗೃಹ ಸಚಿವರ ನಮಗೂ ನಂಬಿಕೆ ಇದೆ. ಈ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ, ಕುತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ನಿಮಗೆ ಒಳ್ಳೆ ವಿಷಯ ಸಿಕ್ಕಿತೆ, ಹೊಡಿರಿ. ಶಿವಲಿಂಗೇಗೌಡ್ರೆ ಪಾಯಿಂಟ್ ಸಿಕ್ಕಿತೆ. ಹರಿತಾ ಇದೀರಿ ಹಾಕೊಂಡು. ಕೋನ್ ರೆಡ್ಡಿ ಅವರೇ, ದೇಶ ಒಡೆಯದ ಕೆಲಸ. ಕೋನ್ ರೆಡ್ಡಿ ಅವರೇ, ಶಿವಲಿಂಗೇಗೌಡ್ರೆ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ಕುತ್ಕೊಳ್ಳಿ. ನನ್ನ ರಾಮ ಅಂದ್ರೆ ಇವಾಗೆಲ್ಲಿ ರಾಮ ಹೊಟ್ಟೋದ್ನ ಈಗ. ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ. ಶಿವಲಿಂಗೇಗೌಡ್ರೆ, ದೇಶ ಒಡೆಯ ಕೆಲಸ. ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ, ಕುತ್ಕೊಳ್ಳಿ. ದೇಶ ಒಡೆಯ ಕೆಲಸ. ಮಾನ್ಯ ಅಧ್ಯಕ್ಷರೇ, ಸರ್ ಪ್ರಾರಂಭ ಮಾಡಿ ನೀವು. ಶಿವಲಿಂಗೇಗೌಡ್ರೆ, ದಯಮಾಡಿ ಗೃಹ ಸಚಿವರು ಉತ್ತರ ಕೊಡ್ತಾ ಇದ್ದಾರೆ, ಕುತ್ಕೊಳ್ಳಿ. ಕೇಳಿ, ಕುತ್ಕೊಳ್ಳಿ. ಮಾನ್ಯ ಸದನದಾಗ ಏನ್ ನಡೀತಾ ಇದೆ, ಏನ್ ಚರ್ಚೆ ಆಗ್ತದೆ? ಕೋನ್ ರೆಡ್ಡಿ ಅವರೇ, ಇದ ವಿಷಯ ಐತಿ. ಅಲ್ಲೇ ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ. ಅವರು ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸಮಸ್ಯೆ ತಗೊಂಡು ಜೀರೋ ಮಾಡಿದ್ದಾರೆ. 14ನೇ ತಾರೀಕು 14/2/24 ಏನು ಅನಿಲ್ ಜೆರಾಲ್ಡ್ ಲೋಬೋ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ಆಧಾರದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇನಿಷಿಯಲ್ ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಅದನ್ನ ನಾನು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಆದರೆ ಸಂಪೂರ್ಣವಾಗಿ ಇದರ ವಿಚಾರ ಗೊತ್ತಾಗೋದು ಯಾವಾಗ?
ಇನ್ವೆಸ್ಟಿಗೇಷನ್ ಆದ್ಮೇಲೆ ಗೊತ್ತಾಗ್ತದೆ. ಮಾನ್ಯ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಅವರು ಹೇಳಿದಾಗೆ ಅಧಿಕಾರಿ ತಪ್ಪು ಮಾಡಿದ್ದಾನ, ಅದು ಎನ್ಕ್ವೈರಿ ಆಗ್ಬೇಕು, ಅದು ವಿಚಾರ ಸತ್ಯತೆ ಗೊತ್ತಾಗಬೇಕು. ಮತ್ತು ಶಾಲೆನಲ್ಲಿ ಆ ಟೀಚರ್ ತಪ್ಪು ಮಾಡಿದಾರ ಅದು ಗೊತ್ತಾಗಬೇಕು. ಸಸ್ಪೆಂಡ್ ಆಗಿದೆ, ಯಾತಕ್ಕಾಗಿದೆ ಅಂತ ಗೊತ್ತಿದೆ ನನಗೆ, ಯಾತಕ್ಕಾಗಿದೆ ಅಂತೇಳಿ ಇಲ್ಲಿ ಒತ್ತಡ ಆಗಿದೆ. ನಾನು ಅದೆಲ್ಲ ಡೀಟೇಲ್ಸ್ ಓದಕ್ಕೆ ಹೋಗ್ತಾ ಇಲ್ಲ ನಾನು, ಯಾಕೆಂದರೆ ಇನ್ನು ಇನ್ವೆಸ್ಟಿಗೇಷನ್ ಆಗಬೇಕು. ನಾನೇ ಏನು ಹೇಳಿಕೆಗಳು ಕೊಡೋಕ್ಕೆ ಹೋಗೋದಿಲ್ಲ. ಆದ್ದರಿಂದ ಆ ಸಸ್ಪೆಂಡ್ ಆಗಿದ್ರೂ ಕೂಡ ಆ ಸತ್ಯಾಸತ್ಯತೆ ಗೊತ್ತಾಗಬೇಕಲ್ಲ ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಒಂದು ವೇಳೆ ತಾವು ಹೇಳಿದಾಗೆ ಅಧಿಕಾರಿ ತಪ್ಪು ಮಾಡಿದ್ದಾನೆ, ಐ ಡೋಂಟ್ ಕೇರ್ ಅಬೌಟ್ ಹಿಮ್, ಐ ವಿಲ್ ಇಮಿಡಿಯೇಟ್ಲಿ ಟೇಕ್ ಆಕ್ಷನ್. ಸತ್ಯ ಯಾಕೆ ಅಷ್ಟೊಂದು ಉದ್ವೇಗವಾಗಿ ಮಾತಾಡಕ್ ಹೋಗ್ತೀರ? ಸ್ವಲ್ಪ ಕೇಳಿ. ಒಬ್ಬ ಶಾಸಕರ ಮೇಲೆ ಹಾಕ್ಬೇಕಾದ್ರೆ ಅವನಿಗೂ ಕೂಡ ಗೊತ್ತಿರಬೇಕು. ಆದ್ರಿಂದ ಕಂಪ್ಲೇಂಟ್, ಶಾಸಕರ ಹೆಸರು ಕಂಪ್ಲೇಂಟ್ ನಲ್ಲಿ ಇದೆ ಅಂತೇಳಿ ಹಾಕಿದ್ದಾರೆ. ಅದನ್ನ ನಾವು ಇಲ್ಲಿ ಅವರು ನಾನು ಇರಲಿಲ್ಲ ಅಂತ ಹೇಳಿದ ಮೇಲೆ ವೆರಿಫೈ ಮಾಡಿ ನಾನು ಇಮಿಡಿಯೇಟ್ ಆಗಿ ಸತ್ಯ ಏನಿದೆ, ಒಬ್ಬ ಶಾಸಕರ ಮೇಲೆ ಹಾಗೆ ಹೇಳಿದಾರಲ್ಲ ಅಂತ ನಾನು ಹೇಳಿದ್ದೇನೆ ವಿನ ನಂದು ಸತ್ಯ ಅಂತ ಹೇಳಿ ಹೇಳಕ್ ಹೋಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ ಆಗ್ಬೇಕಲ್ಲ. ಇಬ್ಬರನ್ನು ಎರಡೂ ಕಡೆ ಒಂದು ನಿಮಿಷ ಹೇಳ್ಬಿಡ್ತೀನಿ. ಅಲ್ಲೆಲ್ಲ ಮುಂದುವರಿಸಿ. ನೀವು ಮಾತಾಡುವ ವೇಗದಲ್ಲಿ ನಾನು ಹೇಳಿದ್ದನ್ನು ಸತ್ಯ ಇರ್ಬೇಕಲ್ಲ ಅನ್ನುವಂಥದ್ದನ್ನು ಮಾತಾಡಕ್ ಹೋಗ್ಬೇಡಿ. ನೀವು ಗೃಹ ಸಚಿವರು ಸದನದಲ್ಲಿ ಅಲ್ಲಿ ಎಲ್ಲ ಎಂಕ್ವೈರಿ ಮಾಡಿ ಹೇಳಿದಿರಿ. ಯಾವುದೇ ಗೃಹ ಸಚಿವರು ಈ ತರ ಹೇಳಿಲ್ಲ. ನಿಮ್ಮ ಹೇಳಿಕೆ ಬಗ್ಗೆ ಊಟ ಮಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ, ನಿಮ್ಮ ಹೇಳಿಕೆ ಬಗ್ಗೆ ಮಾತಾಡಬೇಡಿ. ನಾನು ಹೇಳಿಕೆನೂ ಕೂಡ ಸತ್ಯ ಇರ್ಲಿಕ್ಕಿಲ್ಲ, ಅದು ಎಂಕ್ವೈರಿ ಆಗ್ಬೇಕು ಅಂದ್ರೆ ಅರ್ಥ ಏನ್ ಸರ್? ಅಲ್ಲಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೇಳಿ, ತನಿಖೆ ಆದ್ರೆ ಸತ್ಯಾಸತ್ಯತೆ ಬರುತ್ತಲ್ಲ. ತನಿಖೆ ಆಗದೇನೆ ನಾವು ಐ ಕೆನಾಟ್ ಕನ್ಕ್ಲೂಷನ್ಸ್. ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ಅಲ್ಲ ಪರಮೇಶ್ವರ್ರೆ, ವಿ ಆರ್ ನಾಟ್ ಡೌಟಿಂಗ್ ಯುವರ್ ಇಂಟಿಗ್ರಿಟಿ. ನೀವು ಫೇರ್ ಆಗಿ ಅಲ್ಲಿ ಇಲ್ಲ ಅಂತ ನೀವು ಹೇಳಿದಿರಿ, ಅದನ್ನ ನಾವು ಅಪ್ರಿಶಿಯೇಟ್ ಮಾಡಿದ್ದೇವೆ. ಡೋಂಟ್ ಟೇಕ್ ಇಟ್ ಅವೇ. ನಾನು ಹೇಳಿದ್ದನ್ನು ಸತ್ಯ ಇರ್ಲಿಕ್ಕಿಲ್ಲ, ಎಂಕ್ವೈರಿ ಮಾಡಿ ಅಂದ್ರೆ ಅರ್ಥ ಏನು? ಮತ್ತೆ ಯಾರು ಎಲ್ಲಿವರೆಗೂ ಹೋಗುತ್ತೆ? ಒಬ್ಬ ಗೃಹ ಸಚಿವರು ಹೇಳಿಕೆನೆ ಈ ತರ ನೀವು ಮಾತಾಡ್ಬಿಟ್ರೆ ಈ ಸದನದಲ್ಲಿ ಯಾರು ನಂಬೋದು? ಅಲ್ಲ, ಆ ಅರ್ಥದಲ್ಲಿ ಐ ಆಮ್ ಟ್ರೈಂಗ್ ಟು ಡಿಫೆಂಡ್ ಯು ಆಗ್ಬೇಕು ಅಂತ. ಅಲ್ಲ, ಐ ಆಮ್ ಟ್ರೈಂಗ್ ಟು ಡಿಫೆಂಡ್ ಯು. ನೀವು ಹಂಗೆ ಹೇಳ್ಬೇಡ, ದಯವಿಟ್ಟು ಹಂಗೆ ಹೇಳ್ಬೇಡಿ. ಟ್ರೂತ್ ಶುಡ್ ಕಮ್. You should. ಅಧಿಕಾರಿ ತಪ್ಪು ಮಾಡಿದ್ದಾನೆ. Sir, you should stand by your statement. Yes, of course I stand. You are a home minister. You should stand by your statement. ನಾನು ಬದಲಾವಣೆ ಮಾಡ್ಕೊಂಡಿಲ್ಲ. I stand by. ಇದು ಬಿಡಿ ಪರವಾಗಿಲ್ಲ. ಅಲ್ಲ ಅಧ್ಯಕ್ಷರೇ, ಲೋಬೋ ಯಾರು ಕಂಪ್ಲೇಂಟ್ ಕೊಟ್ಟಾವ ಆ ಸಾಕ್ಷಿಯ ಸಂಬಂಧ ಸಂಬಂಧ ಇಲ್ಲಲ್ಲ. ಅವರಲ್ಲಿ ನೀವು ಕುತ್ಕೊಳ್ಳಿಲ್ಲ. ಲೋಬೋ ಸಂಬಂಧ ಸೀನಿಯರ್ ಒಂದು